ನಮಸ್ತೆಯಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂ ಕಾಲಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರತೀಂ ಸುವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರ ಕಲಾಂ ಶ್ರೀಚಕ್ರ ಸಂಚಾರಣಿ. ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗ್ಲಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬಹುದು. ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಸಾಕಷ್ಟು ಬದಲಾವಣೆ ಇದೆ. ವಿದ್ಯಾರ್ಥಿಗಳ ಮುಖದಲ್ಲಿ ಒಂದು ಮಂದಹಾಸ ಇದೆ. ಏನೋ ಒಂದು ಸಾಧನೆ ಮಾಡಬಲ್ಲೆ, ಸಾಧಿಸಬಲ್ಲೆ ಎಂಬತಕ್ಕಂಥ ಆತ್ಮವಿಶ್ವಾಸ ಇದೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಸಾಧಿಸ್ಕೋಬಲ್ಲೆ ಎಂಬತಕ್ಕಂಥ ಆ ವಿಶ್ವಾಸದಿಂದ ಎಲ್ಲರೂ ಸಹಿತ ಸಾರ್ವತ್ರಿಕವಾಗಿ ಒಂದಷ್ಟು ಕಷ್ಟಪಟ್ಟರು ಒಳ್ಳೆ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ. ಏನೇ ಮಾಡಬೇಕಾದ್ರೂ ಮಾಡುವಂತಹ ಕೈಂಕರ್ಯಗಳಲ್ಲಿ ಒಂದಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆಸ್ತು ಲಂಬೋದರಾಯ ಏಕದಂತಾಯ ಸರ್ವ ವಿಘ್ನ ವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದ ಮೂರ್ತಯೇ ನಮೋ ನಮಃ. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ. ಹೀಗೆ ಆದಿಪೂಜಿತನೂ ಅಗ್ರಗಣ್ಯನಾದಂತಹ ಗಣಪನ್ನ ಶ್ರದ್ಧೆಯಿಂದ ಭಕ್ತಿಯಿಂದ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಗಣಪತಿಯನ್ನ ನಮಸ್ಕಾರ ಮಾಡಿ, ಮನೆಯ ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಹಣಕಾಸಿನ ಬಗ್ಗೆ ನಾವು ಚಿಂತನೆ ಮಾಡಿದಷ್ಟು ಅಥವಾ ನೀವೇನು ಆಲೋಚನೆ ಮಾಡ್ತಿರೋ ಆಲೋಚನೆಗೆ ತಕ್ಕ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದ್ದು, ಕೋಪದಿಂದ ಏನೂ ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಗೊತ್ತಿದ್ದು ಅದೇ ಮಾರ್ಗದಲ್ಲಿ ನಡೆದು ಏನೋ ಸಾಧಿಸ್ತೀನಿ ಅಂತ ಮುಂದೆ ನಡೆಯುವಂತ ಯೋಗ ಫಲ ನಕ್ಷತ್ರದಲ್ಲಿದೆ. ಕೆಲವಷ್ಟು ವಿಚಾರಗಳನ್ನ ಏನೇ ಅರ್ಥ ಮಾಡ್ಕೊಂಡ್ರು ಒಂದಲ್ಲ ಒಂದು ಕಡೆ ಸಮಸ್ಯೆಯನ್ನ ಕಾಣ್ತಾ ಇರ್ತೀರಿ. ಆದ್ರೆ ಸಮಸ್ಯೆ ಇದ್ರೂ ಅದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ತಕ್ಕಂಥ ಯೋಗ ಫಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡೋಕ್ಕಾಗುವುದಿಲ್ಲ. ನಿಮ್ಮ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಶಿವಧ್ಯಾನವನ್ನ ಮಾಡಿ, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಸಾಧ್ಯವಾದರೆ ಗೋಪ್ರಾರ್ಥನೆ ಮಾಡಿಕೊಂಡು ಗೋವಿಗಿಷ್ಟು ಗೋಗ್ರಾಸ ಕೊಡಿ. ಕೆಲವಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊಂಡೇ ಮಾತಾಡಬೇಕು. ದುಡುಕಿ ಮಾತಾಡಿ ಇನ್ನೊಬ್ಬರು ಕಣ್ಣೀರು ಹಾಕಿಸುವಂತ ಪರಿಸ್ಥಿತಿ ಬಹಳಷ್ಟು ಜನದಲ್ಲಿದೆ. ನಿಮ್ಮ ಒಳಿತಿಗಾಗಿ, ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಒಂದು ಶ್ರೇಯಸ್ಸಿಗಾಗಿ ನೀವು ಯಾರ ಬಗ್ಗೆ ಏನು ಮಾತಾಡ್ತಿದ್ದೀರಿ ಅನ್ನತಕ್ಕಂಥ ಅರಿವನ್ನು ಕಳೆದುಕೊಂಡ್ಬಿಡ್ತೀರಿ. ಮೊದಲು ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ, ಕುಲದೇವರ ಆರಾಧನೆ ಮಾಡಿ, ಸಾಧ್ಯವಾದರೆ ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂತಹ ಒಂದು ಅಶ್ವತ್ಥ ವೃಕ್ಷವೋ ಅಥವಾ ಬೇವಿನ ವೃಕ್ಷನೋ ಅಥವಾ ಏನೂ ಸಿಗ್ಲಿಲ್ಲ ಅಂದ್ರೆ ತುಳಸಿ ಗಿಡದ ಹತ್ರ ಸಹಿತ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಇರ್ತಕ್ಕಂಥ ದೋಷಗಳಿಂದ ಬೇಗ ಹೊರಗಡೆ ಬರ್ತೀರಿ. ಅದರಿಂದ ಒಳ್ಳೆ ಅನುಕೂಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ಈ ಸಮಯದಲ್ಲಿ ತಾವು ಏನನ್ನ ಚಿಂತನೆ ಮಾಡ್ತಿದ್ರು, ಯಾವ ಕೆಲಸ ಆಗಬೇಕು ಅಂತ ಆಲೋಚನೆ ಮಾಡ್ತಿದ್ರು, ಅಥವಾ ಯಾವ ವೃತ್ತಿ ಧರ್ಮದಲ್ಲಿ ನಾನು ಬೆಳಕನ್ನು ಕಾಣಬೇಕು ಅನ್ಕೊಂಡಿದ್ರು ಒಂದು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಕೆಲಸದಲ್ಲಿ ಒಂದು ಹೆಚ್ಚಿನ ಬದಲಾವಣೆ ತಂದುಕೊಳ್ಬೇಕು ಅಂದ್ರೆ ಒಂದಷ್ಟು ಅಕ್ಕಿ, ಒಂದಷ್ಟು ಉಪ್ಪು, ಒಂದ್ ಸ್ವಲ್ಪ ಗೋಕ್ಷೀರ ಅಂದ್ರೆ ಹಾಲು, ಅಕ್ಕಿ, ಉಪ್ಪು ಈ 3 ಪದಾರ್ಥವನ್ನ ಹತ್ತಿರದಲ್ಲಿ ಒಂದು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು. ಹಾಗೆ ಎಲ್ಲಾರ ಗೋವುಗಳು ಕಂಡ್ರೆ ಗೋವಿಗಿಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು. ಹಾಗೆ ಶಿವಧ್ಯಾನವನ್ನು ಮಾಡುವ ಕಾಲ ನಿಮ್ಮ ಕರಹಸ್ತದಿಂದ ಒಂದು 4 ಜನ ಮಕ್ಕಳಿಗಾದ್ರೂ ಸರಿ ಒಂಚೂರು ಸಿಹಿ ತಿಂಡಿಯನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ದೇವರನ್ನು ಅಥವಾ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಸಾಧ್ಯವಾದ್ರೆ ಕಡಲೆಬೇಳೆ, ಹಾಗೆ ಹೆಸರು ಕಾಳು, ಜೊತೆಗೆ ಒಂದಷ್ಟು ಅಕ್ಕಿ, ಹೆಸರು ಕಾಳು, ಕಡಲೆಬೇಳೆ ಈ 3 ಪದಾರ್ಥವನ್ನ ಮನೆಯಲ್ಲಿ ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ದೇವಾಲಯ ಕೊಡಿ. ನಿಮ್ಮ ಸುತ್ತಮುತ್ತ ಪ್ರಾಂತದಲ್ಲೋ ಅಥವಾ ಯಾರು ಬಡವರ್ಗದಲ್ಲಿ ತುಂಬಾ ಕಷ್ಟದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿದ್ದಾರಲ್ಲ ಅವರ ಜೀವನಕ್ಕೆ ಬೆಳಕಾಗುವಂತ ರೀತಿ ಒಂದಷ್ಟು ಬುಕ್ಸ್, ಪೆನ್ನು ಅಥವಾ ಒಂದು ಸಹಾಯವನ್ನು ತಾವು ಮಾಡಿದ್ರೆ ಅವರ ಜೀವನದಲ್ಲಿ ಒಂದೆಜ್ಜೆ ಮುಂದಕ್ಕೆ ಹೋದ್ರು ಅದರ ಫಲಾಫಲಗಳಲ್ಲಿ ಲಾಭ ನಿಮಗೂ ಸಿಗುತ್ತೆ. ಒಳ್ಳೇದಾಗ್ಲಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಆಸೆ, ದೂರಭಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆ, ವ್ಯವಹಾರಗಳಲ್ಲಿ ಏನಾದ್ರೂ ಒಂದು ಸ್ಟೆಪ್ ಮೇಲಕ್ಕೆ ಹತ್ತಬೇಕು, ಆ ವ್ಯವಹಾರದಿಂದ 4 ಜನಕ್ಕೆ ಅನುಕೂಲ ಆಗ್ಬೇಕು, ಇಡೀ ಕುಟುಂಬವನ್ನ ಸಂರಕ್ಷಣೆ ಮಾಡಬೇಕು, ಅಥವಾ ಯಾವ್ದಾದ್ರು ಒಂದು ಕೆಲಸದಿಂದ ಸಮಾಜಕ್ಕೆ ಒಳಿತಾಗುವಂತ ರೀತಿ ನಡ್ಕೊಳ್ಬೇಕು ಎಂಬತಕ್ಕಂತಹ ಒಂದು ದೂರದ ಆಲೋಚನೆ ಬಹಳಷ್ಟು ಜನಗಳಲ್ಲಿದೆ. ಮಂದಗತಿಯಲ್ಲಿರುತ್ತೆ. ಯಾವುದೇ ಒಂದು ಕೆಲಸವನ್ನ 1, 2, 3 ಬಾರಿ ನೀವು ಆಲೋಚನೆ ಮಾಡ್ತಾ ಮುನ್ನಡಿತೀರಿ. ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗದಿರೇ ಇರ್ತೀರಿ. ಹಾಗೆ ಒಂದು ದೇವಿಯ ಉಪಾಸನೆ ಮಾಡೋದ್ರಿಂದ ಅಥವಾ ಶಿವ ಮಂದಿರಕ್ಕೆ ಹೋಗಿ ಶಿವ ಧ್ಯಾನವನ್ನು ಮಾಡಿ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆತಂಕ, ನಿಮ್ಮೊಳಗಿರುವಂತಹ ಒಂದು ಅಂತರಂಗದಲ್ಲಿರ್ತಕ್ಕಂಥ ಭಯ ಇದೆಲ್ಲವೂ ದೂರ ಮಾಡ್ಕೊಳ್ಬೇಕಾದ್ರೆ
ಒಂದು ಚಿಟಿಕೆಯಷ್ಟು ಲವಣ ಉಪ್ಪನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿದ್ದೆ ಆದ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನ ಖಂಡಿತ ಕಾಣ್ತೀರಿ. ಸಂಕಲ್ಪವನ್ನು ಮಾಡಿ ಪರಿಪೂರ್ತಿಯಾದಂತಹ ಒಂದು ವಿಶೇಷತೆಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀರಿ. ನೀವು ಮಾಡಿರ್ತಕ್ಕಂಥ ಒಂದು ಸಂಕಲ್ಪ ಅಥವಾ ತಾವು ಅಂದುಕೊಂಡಂತಹ ಒಂದಷ್ಟು ಕೆಲಸಗಳು ಅಥವಾ ಯಾವುದೇ ಒಂದು ವೃತ್ತಿ ಧರ್ಮವನ್ನು ಆಯ್ಕೆ ಮಾಡಿಕೊಂಡ್ರು ಆ ವೃತ್ತಿ ಧರ್ಮದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದಿರಲ್ಲ, ಖಂಡಿತ ಆ ಸಾಧನೆಯ ಹಾದಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಆದ್ರೆ ಪ್ರಾರಂಭಿಕ ಕ್ಷಣಗಳಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳಿದೆಯಲ್ಲ, ಆದ್ರೆ ನೀವು ನಂಬಿರ್ತಕ್ಕಂತಹ ದೈವದ ಆರಾಧನೆ ಮಾಡ್ತಾ ಒಂದಷ್ಟು ದಾನ ಧರ್ಮಾದಿಗಳ ಬಗ್ಗೆ ಚಿಂತನೆ ಮಾಡ್ತಾ ಆದ್ರೆ ಯಾವುದೇ ಒಂದು ಕಾಯಕವನ್ನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ಸ್ವಲ್ಪ ಸಮಾಧಾನದಲ್ಲಿ ಮುಂದೆ ನಡಿಬೇಕು. ಆ ಸಮಾಧಾನ ಇಲ್ಲದಿರ ನೀವು ನಡೆದ್ರೆ ಅಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದಿದೆ. ತಾಳ್ಮೆ ಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳ ಬೇಗ ಕಣ್ಣೀರು ಹಾಕ್ತೀರಿ, ಮನಸ್ಸು ನೊಂದುಕೊಳ್ತೀರಿ. ಏನೋ ಒಂದು ಸಮಸ್ಯೆ ಆಗಿದೆಯೇನೋ ಅಥವಾ ಯಾವುದೋ ಕಷ್ಟದಲ್ಲಿ ಸಿಲುಕೊಂಡಿದ್ದೇನೇನೋ ಅಥವಾ ಈ ಕೆಲಸ ನನ್ನ ಕೈಲಿ ಸಾಧನೆ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಎಂಬತಕ್ಕಂಥ ರೀತಿ ನಿಮ್ಮ ಭಾವನೆ ಇರುತ್ತೆ. ಕಾರಣ ಇಲ್ಲಿ ರಾಹು ಮತ್ತು ಶನಿ ಇರ್ತಕ್ಕಂಥದ್ದು, ಕುಜ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಇಲ್ಲಿ ಸ್ವಲ್ಪ ನೋವಿನ ಬಾಧೆಗಳಿದೆ. ಲಲಿತಾ ಸಹಸ್ರನಾಮ, ತಾಯಿ ಮಹಾಲಕ್ಷ್ಮಿ ಅಷ್ಟೋತ್ರ ಅಥವಾ ಒಂದು ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಸುಮಂಗಲೆಯರಿಗೆ ಇಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು. ಆದ್ರೆ ಏನೇ ಮಾಡಬೇಕಾದ್ರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ಆ ತಾಳ್ಮೆ ಸಮಾಧಾನದಿಂದ ಮಾತ್ರ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ಳಕ್ ಆಗುವಂತಹದ್ದು. ನೀವು ನಂಬಿರ್ತಕ್ಕಂತಹ ದೈವದ ಕೃಪೆಯನ್ನ, ಭಗವಂತನ ಕೃಪಾಶೀರ್ವಾದವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ರಿಂದ ಧೈರ್ಯವಾಗಿ ತಾವೊಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುವಂತಹ ಭವಿಷ್ಯತ್ತು ಎಲ್ಲವನ್ನು ಸಹಿತ ಸರಿಪಡಿಸ್ಕೊಂಡು ಮುನ್ನಡಿಬೇಕಾಗಿರ್ತಕ್ಕಂಥದ್ರಲ್ಲಿ ಒಂದಷ್ಟು ಅಚಾತುರ್ಯಗಳು ಇದೆಲ್ಲವೂ ನಡೀತಾ ಇರೋದ್ರಿಂದ ಸ್ವಲ್ಪ ಜಾಗೃತರಾಗಿರ್ಬೇಕು, ಎಚ್ಚರಿಕೆಯಿಂದಿರಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಲೇ ಇರಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾಗಿರ್ತಕ್ಕಂಥ ನೀವು ಯುವದಾನ ಎಂಬತಕ್ಕಂಥದ್ದು ತುಂಬಿದೊಡಗ್ತಾ ಇದೆ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾಗಿರ್ತಕ್ಕಂಥ ನೀವು ಎಲ್ಲೋ ಒಂದು ಕಡೆ ಮನಸ್ಸಿಗೆ ಅಸಮಾಧಾನದ ಸನ್ನಿವೇಶಗಳು ಎದುರಾಗ್ತಾ ಇದೆ. ಮನಸ್ಸು ನೆಮ್ಮದಿ ಇಲ್ಲದಂತ ರೀತಿಯಲ್ಲಿದೆ. ಅದು ಅಧಿಕವಾದಂತಹ ಚಂಚಲತೆ ಎಂಬತಕ್ಕಂಥದ್ದು ಸಹಿತ ಎದುರಾಗಿರುತ್ತೆ. ಇದಕ್ಕಾಗಿ ಒಂದಷ್ಟು ಮಟ್ಟಿಗೆ ನೀವು ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಂಡ್ರೆ ಅದರ ಅದೃಷ್ಟ ನಿಮ್ಮದಾಗತ್ತೆ. ನಿಮ್ಮ ಕರಹಸ್ತದಿಂದ ಒಂದಷ್ಟು ಹಾಲು, ಮೊಸರು, ತುಪ್ಪ ಅಥವಾ ಒಂದಷ್ಟು ವಸ್ತ್ರಗಳು ಅಥವಾ ಧಾನ್ಯಗಳು ಇಂತಹದ್ದನ್ನ ದಾನ ಮಾಡ್ತಕ್ಕಂಥದ್ದು, ಅಥವಾ ಒಂದು ತುಂಬಿರ್ತಕ್ಕಂತಹ ಕೊಡ ಅಂದ್ರೆ ನೀರು ತುಂಬಿರ್ತಕ್ಕಂಥ ಕೊಡ ಅದರಲ್ಲೂ ಒಂದು ಚಿಟಿಕೆ ಬೆಲ್ಲನೋ ಸಕ್ಕರೆನೋ ಹಾಕಿ ಆ ತುಂಬಿರುವಂತಹ ಕೊಡದ ನೀರನ್ನ ಜಲವನ್ನ ದಾನವಾಗಿ ಕೊಡೋದು ಮತ್ತಷ್ಟು ಶ್ರೇಯಸ್ಸಿರ್ತಕ್ಕಂಥದ್ದೇ. ಎಲ್ಲವೂ ಸಹಿತ ಸಂಪನ್ನವಾಗುವಂತಹ ಕಾಲ. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತೀರಿ. ಎಂತಹ ಅಸಮಾಧಾನದ ಸನ್ನಿವೇಶ ಆದ್ರೂ ಅದರಲ್ಲಿ ಸಮಾಧಾನ ತಂದುಕೊಳ್ತಕ್ಕಂಥ ಯೋಗ ಫಲ ಇದೆ. ಮಾಡುವಂತಹ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ, ಮನಸ್ಸಲ್ಲಿರ್ತಕ್ಕಂತಹ ನೋವುಗಳನ್ನ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಶಾಂತಿ ಸಮಾಧಾನವಾಗಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿ. ವಿದ್ಯಾರ್ಥಿಗಳ ಜೀವನಕ್ಕಂತೂ ಅಮೂಲ್ಯವಾಗಿರ್ತಕ್ಕಂಥ ಕಾಲ. ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರಿಗೆ ಒಂದು ಅದೃಷ್ಟವನ್ನು ತರ್ತಕ್ಕಂಥ ಕಾಲ. ದೂರ ಬಾರ ಪ್ರಯಾಣ ಬೆಳೆಸಬೇಕು ಅಂತಿರ್ತಕ್ಕಂಥವ್ರಿಗೂ ಸಹಿತ ಒಂದು ಅದೃಷ್ಟವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ.